ಸಾಯಿರಾಮ್. ಇವತ್ತು ನಾನು ಒಂದು ಕಿರುಚಿತ್ರ ನೋಡಿದ್ದೀನಿ, ಆಕ್ರೋಶ. ಆ ಹೆಸರಲ್ಲೇ ಒಂದು ಪವರ್ ಕಾಣ್ತಾ ಇದೆ. ಯಾವಾಗ ನಾವು ಆಕ್ರೋಶ ಬರುತ್ತೆ, ನಮಗೆ ಯಾವ ವಿಷಯದಲ್ಲಿ ಬರುತ್ತೆ. ಈ ಕಥಾ ವಸ್ತುವನ್ನು ನಮ್ಮ ನಿರ್ದೇಶಕಿ ಗೌರಿಶ್ರೀ ತುಂಬ ಅದ್ಭುತವಾಗಿ ಕಥೆ ಬರ್ಕೊಂಡು ಚಿತ್ರಕಥೆ ಮಾಡಿಕೊಂಡು ಸಂಭಾಷಣೆ ಬರೆದಿದ್ದಾರೆ. ಶಿ ಈಸ್ ವೆರಿ ಟ್ಯಾಲೆಂಟೆಡ್ ಟೆಕ್ನಿಷಿಯನ್ ಅಂತ ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ಈ 30 ನಿಮಿಷದಲ್ಲಿ ಅದ್ಭುತವಾದಂಥ ಕಥಾವಸ್ತು ಅವರು ಹೇಳಿದ್ದಾರೆ. ಯಾವ ರೀತಿ ಇರಬೇಕು, ಯಾವ ರೀತಿ ನಾವು ಬಾಳಬೇಕು, ತಪ್ಪುಗಳು ಮಾಡಬಾರ್ದು, ತಪ್ಪು ಮಾಡಿದರೆ ಏನಾಗತ್ತೆ, ಎಲ್ಲ ವಿಷಯವನ್ನು ಕೂಲಂಕಷವಾಗಿ ಈ ಆಕ್ರೋಶ ಚಿತ್ರದಲ್ಲಿ ಅವರು ವಿವರಣೆ ಮಾಡಿದ್ದಾರೆ. ನಿರ್ದೇಶಕಿಯಾಗಿ ಶಿ ಈಸ್ ವೆರಿ ಸಕ್ಸಸ್ಫುಲ್ ಅಂತ ನಾನು ಹೇಳಿದ್ದೀನಿ. ಯಾಕಂದರೆ ಏನು ಹೇಳಬೇಕು ಧೈರ್ಯವಾಗಿ ಹೇಳಿದ್ದಾರೆ. ಸಮಾಜದಲ್ಲಿ ನಾವು ನೋಡ್ತಾ ಇರ್ತೀವಿ, ನಾವು ತಾಯಿ ಅಂದರೆ ಒಂದು ಗೌರವ ಇರುತ್ತೆ. ಮಲತಾಯಿ ಅಂದರೆ ಎಂಥ ಕೆಟ್ಟವಳು ಅನ್ನೋದು ಪುರಾಣ ಕಾಲದಿಂದ ನಾವು ನೋಡ್ತಾನೆ ಇದ್ದೀವಿ. ಈ ಚಿತ್ರದಲ್ಲಿನೂ ಆ ಮಲತಾಯಿ ಬಿಹೇವಿಯರ್ ಆಗ್ಬೋದು, ಅವರ ವರ್ತನೆಯಿಂದ ಕುಟುಂಬ ಏನಾಯಿತು ಅನ್ನೋದು ನಾವು ಒಂದು ಮೋರಲಾಗಿ ಹೇಳಿದ್ದಾರೆ, ಬೋಲ್ಡಾಗಿ ಹೇಳಿದ್ದಾರೆ ಅವರು. ಯಾಕಂದರೆ ಇವಾಗ ಈ ರೀತಿ ಒಂದು ಬ್ಯಾಡ್ ಐಟಮ್ಸ್ ಸಮಾಜ ನಡೀತಾ ಇದೆ. ಯಾಕಂದರೆ ಮದುವೆ ಆದಮೇಲೆ ತಾಯಿ ಅಂದರೆ ನಾವು ತುಂಬ ಗೌರವ ಕೊಡ್ತೀವಿ. ಅಂಥ ತಾಯಿ ಈ ರೀತಿ ಮಾಡಬಹುದಾ, ಮಾಡಿದ್ದಾರೆ. ಅಂದರೆ ಈ ರೀತಿ ಮಾಡಬಾರದು. ಯಾಕಂದರೆ ಒಂದು ಒಳ್ಳೇದು ಹೇಳಬೇಕಂದ್ರೆ ಕೆಟ್ಟದ್ದು ಹೇಳಿ ಒಳ್ಳೇದಾಗಬೇಕಂತ ಹೇಳ್ತೀವಿ ನಾವು. ಅದೇ ರೀತಿ ಈ ಸಮಾಜದಲ್ಲಿ ಇಂಥ ವ್ಯಕ್ತಿಗಳು ಇರಬಾರದು ಅನ್ನೋದನ್ನು ಗೌರೀಶ್ ಅವರು ಚೆನ್ನಾಗಿ ಕಥೆ ಮಾಡಿಕೊಂಡು ಮಾಡಿದ್ದಾರೆ. ಹೀರೋ ಯತೀಶ್ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಇನ್ನು ಗುರುರಾಜ್ ಹೊಸಕೋಟೆ ಅವರು ಆಗ್ಬೋದು, ನಮ್ಮ ಭಾಗ್ಯಶ್ರೀ ಆಗ್ಬೋದು, ಅವರೆಲ್ಲ ಸೀನಿಯರ್ ಕಲಾವಿದರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಕೆಮೆರಾ ವರ್ಕು ಚೆನ್ನಾಗಿದೆ, ರಿಕಾರ್ಡಿಂಗ್ ಚೆನ್ನಾಗಿದೆ. ಈ ಕಿರುಚಿತ್ರ ನೀವೆಲ್ಲರೂ ನೋಡಿ ಅವನ್ನ ಆಶೀರ್ವಾದ ಮಾಡಿ. ಯಾಕಂದರೆ ಪ್ರತಿಯೊಬ್ಬ ಅನ್ನದಾತರು, ನಿರ್ಮಾಪಕರು ಸಮಾಜಕ್ಕೆ ಏನೋ ಒಂದು ಹೇಳಬೇಕು, ಒಂದು ಒಳ್ಳೇದು ಮಾಡಬೇಕಂತ ಆಸೆ ಇರುತ್ತೆ. ಅದೇ ರೀತಿ ಅವರು ಆಸೆಪಟ್ಟು ಈ ಆಕ್ರೋಶ ಸಿನಿಮಾ ಮಾಡಿದ್ದಾರೆ. ಇದು ಈ ಕಿರುಚಿತ್ರ ನೋಡಿ ಆಶೀರ್ವಾದ ಮಾಡಿ. ಅದೇ ರೀತಿ ಇವರು 5 ಜನ ಅಣ್ಣ ತಮ್ಮಂದರು, ಇವರೆಲ್ಲ ಅವರ ವಂಶ ಕುಡಿ, ಅವ್ರನ್ನ ನಾಯಕ ನಟನಾಗಿ ಮಾಡಬೇಕನ್ನೋದು ಒಂದು ಆಸೆ ಇತ್ತು. ರಿಯಲಿ ಗ್ರೇಟ್. ಆ ಕುಟುಂಬ ಸದಸ್ಯರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಯಾಕಂದರೆ ಯಾರೋ ಬಂದು ನಮ್ಮ ಬೆನ್ನು ತಟ್ಟಲ್ಲ. ನಾವು ನಮ್ಮ ಮಕ್ಕಳನ್ನ ನಾವು ಮೇಲೆ ತರಬೇಕು. ಓದ್ರಲ್ಲಾಗ್ಬೋದು, ಈ ರೀತಿ ಡಿಪಾರ್ಟ್ಮೆಂಟ್ ಸಿನಿಮಾನಲ್ಲಾಗ್ಬೋದು, ಯಾವುದೇ ಆಗ್ಬೋದು, ತಪ್ಪದೇ ಎಂಕರೇಜ್ ಮಾಡಬೇಕು ಅಂಥ ಅವಕಾಶ ಈ ಅಣ್ಣ ತಮ್ಮಂದರು ಕೊಟ್ಟಿದ್ದಾರೆ. ಆ ಕುಟುಂಬ ಎಲ್ಲರಿಗೂ ಆ ಭಗವಂತ ಆಶೀರ್ವಾದ ಮಾಡಬೇಕು. ಹೀರೋ ತಪ್ಪದೇ ಅವನು ಸಕ್ಸಸ್ ಆಗ್ತಾನೆ ನಂಬಿಕೆ ನನಗಿದೆ. ಆ ಕ್ಲೈಮ್ಯಾಕ್ಸ್ ಸನ್ನಿವೇಶದಲ್ಲಿ ತುಂಬ ಎಮೋಷ್ನಲ್ ಆಗಿ ಅದ್ಭುತವಾಗಿ ಮಾಡಿದ್ದಾನೆ. ಈ ಕ್ರೆಡಿಟ್ ಗೋಸ್ ಟು ಮೈ ಗೌರಿಶ್ರೀ. ರಿಯಲಿ ಶಿ ಡಿಡ್ ವೆರಿ ವೆಲ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. 30 ನಿಮಿಷದಲ್ಲಿ ಅದ್ಭುತವಾದಂಥ ಕಂಟೆಂಟ್ ಹೇಳಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ, ಈ ಸಿನಿಮಾ ಎಲ್ಲ ನೋಡಲಿ, ಅವರು ಆಶೀರ್ವಾದ ಮಾಡಲಿ ಅಂತ ನಾನು ಬಾಬಾನ ಪ್ರಾರ್ಥನೆ ಮಾಡ್ತೀನಿ. ಗಾಡ್ ಬ್ಲೆಸ್ ಯು. ಬೆಸ್ಟ್ ಆಫ್ ಲಕ್ ಟು ಆಕ್ರೋಶ ಯೂನಿಟ್. ಸಾಯಿರಾಮ್. ಗಾಡ್ ಬ್ಲೆಸ್ ಯು. ಬೆಸ್ಟ್ ಆಫ್ ಲಕ್. ಇದು ಮೊದಲನೇ ಕಿರುಚಿತ್ರ. ಈ ಕಿರುಚಿತ್ರ ದೊಡ್ಡ ಚಿತ್ರ ಆಗಬೇಕು. ದೊಡ್ಡವರೆಲ್ಲ ಕಿರುಚಿತ್ರವನ್ನು ಬಂದಿರೋವರೇ. ಸೀರಿಯಲ್ನಿಂದ ಬಂದು ಇವತ್ತು ಯಶು ಎಲ್ಲೋ ಆಕಾಶದಲ್ಲಿದ್ದಾನೆ. ನೀವೂ ಚೆನ್ನಾಗಿ ಬಾಳಿ ಬರಲಿ, ಸಕ್ಸಸ್ ಆಗಲಿ ಅಂತ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಬೆಸ್ಟ್ ಆಫ್ ಲಕ್ ಟು ಯತೀಶ್. ಗಾಡ್ ಬ್ಲೆಸ್ ಯು. ಚೆನ್ನಾಗಿ ಮಾಡಿದೆಯಾ. ಗಾಡ್ ಬ್ಲೆಸ್ ಯು. ಸಾಯಿರಾಮ್. ನಿರ್ದೇಶಕಿ ಗೌರಿಶ್ರೀ ಅವರ ನಿರ್ದೇಶನದ ಆಕ್ರೋಶ ಒಂದು ಕಿರುಚಿತ್ರ ನೋಡೋದು. ಈ ಆಕ್ರೋಶ ನಮ್ಮ ಗುರುಗಳು ಹೇಳಿದ್ರು, ಸಾಯಿ ಪ್ರಕಾಶ್ ಸರ್ ಹೇಳಿದ್ರು, ಆಕ್ರೋಶ ಮನುಷ್ಯನಿಗೆ ಯಾವಾಗ ಬರುತ್ತೆ ಅಂತ. ಯಾಕಂದರೆ ತನ್ನ ಕಣ್ಣೆದುರಲ್ಲಿ ಒಂದು ಕೆಟ್ಟದ್ದು ಕಂಡಾಗ ತಮಗೆ ಅರಿವು ಇಲ್ಲದೇ ಆಕ್ರೋಶ, ಸಿಟ್ಟು ಬರುತ್ತೆ. ನಮಗೆ ಏನಾದ್ರು ಮಾಡಬೇಕು, ಅವ್ರನ್ನ ಮಾಡಬೇಕು ಅನ್ನೋ ಒಂದು ಕೋಪ ಬರುತ್ತೆ. ಆ ಆಕ್ರೋಶನ ತುಂಬ ಅದ್ಭುತವಾಗಿ ನಿರೂಪಣೆ ಮಾಡಿದ್ದಾರೆ. ಯಾಕಂದರೆ ಸಮಾಜದಲ್ಲಿ ಏನು ಕೆಟ್ಟದ್ದು ನಡೀತಾ ಇದೆ ಇವತ್ತು, ಆ ಕೆಟ್ಟದನ್ನು ತೋರಿಸಿ ಇದು ಆಗಬಾರ್ದು, ಮುಂದೆ ಪೀಳಿಗೆ ಅದನ್ನು ಅನುಸರಿಸಬಾರ್ದು ಅನ್ನೋ ಒಂದು ಕಾಳಜಿಯಿಂದ ಅವರು ಒಂದು ಸ್ಕ್ರಿಪ್ಟ್ ತಯಾರು ಮಾಡ್ಕೊಂಡಿದ್ದಾರೆ. ಆಕ್ರೋಶ ಅವೆಲ್ಲ ಹೇಳಿದೆ ನಾನು. ಈ ಆಕ್ರೋಶ ಅನ್ನೋ ಒಂದು ಸಿನಿಮಾ, ಈ ಸಿನಿಮಾ ಜಗತ್ತೊಂದು ವಿಶೇಷ ಆಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇದಕ್ಕೆ ನಿರ್ಮಾಪಕರಾದ ವರ್ಮ ಅವರು ತುಂಬ ಅದ್ಭುತವಾಗಿ ಇದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಯಾಕಂದರೆ ಇವತ್ತು ಸಿನಿಮಾ ಮಾಡೋದು ತುಂಬ ಕಷ್ಟ ಇದೆ. ಯಾಕಂದರೆ ಇವತ್ತು ಯಾರೇ ಸಿನಿಮಾ ಮಾಡೋಕೆ ಯೋಚನೆ ಮಾಡ್ತಾರೆ, ಇವತ್ತು ಹಾಕಿ ಬಂಗಳು ವಾಪಸ್ ಬರುತ್ತೋ ಇಲ್ವೋ, ಇಲ್ಲ ಸಕ್ಸಸ್ ಆಗುತ್ತೋ ಇಲ್ವೋ ಅಂತ. ಆದರೆ ಅದಕ್ಕೆಲ್ಲದಕ್ಕೂ ಮೀರಿ
ಸಕ್ಸಸ್ ಅದೇ ಆಗ್ತೀನಿ ಅಂತ. ಯಾಕಂದರೆ ಗೌರಿಶ್ರೀ ಅವರು ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ. ಆಕೆಗೆ ಮಾಡಬೇಕು, ನಿರ್ದೇಶನ ಮಾಡಬೇಕು, ಒಂದು ಒಳ್ಳೆ ಕಂಟೆಂಟ್ ಸಮಾಜಕ್ಕೆ ಕೊಡಬೇಕು, ಚಿತ್ರರಂಗದ ಉಳಿಬೇಕು ಅನ್ನೋ ಒಂದು ಹಸಿವಿರೋದ್ರಿಂದ ಆಕೆ ಅದನ್ನು ಮಾಡಿ ತೋರಿಸಿದ್ದಾಳೆ. ಆಕ್ರೋಶ ಅನ್ನೋದನ್ನು ಸಿನಿಮಾನ ಅದ್ಭುತವಾಗಿ ಬಂದಿದೆ. ಅದರಲ್ಲಿ ನಟನೆ ಮಾಡತಕ್ಕಂಥ ಎಲ್ಲರೂ ಭಾಗ್ಯಶ್ರೀ ಇದ್ದಾರೆ. ಗೌರಿಶ್ರೀ ಕೂಡ ಒಂದು ವಿಶೇಷ ಪಾತ್ರದಲ್ಲಿ ನಿರ್ದೇಶಕಿಯಾಗಿ ಪಾತ್ರ ಮಾಡಿದ್ದಾರೆ. ಅದು ಇನ್ನೇನಪ್ಪ ಅಂದರೆ ಆಕೆ ಒಂದು ಹೇಳಿದ ವಿಚಾರ, ನಿರ್ದೇಶಕ ಎಷ್ಟು ಕಷ್ಟಪಡ್ತಾನೆ ಒಬ್ಬ ಸಿನಿಮಾ ಪ್ರೊಡ್ಯೂಸರ್ ಹಿಡಿಬೇಕಾದ್ರೆ ಅಥವಾ ಆರ್ಟಿಸ್ಟ್ಗಳು ಡೇಟ್ ತೊಗೋಬೇಕಾದ್ರೆ ಎಷ್ಟು ಕಷ್ಟ ಇದೆ ಸಿನಿಮಾ ಮಾಡ್ಬೇಕಾದ್ರೆ ಅದನ್ನು ತೋರಿಸಿದ್ದಾರೆ. ಆಮೇಲೆ ಮಲತಾಯಿ ಅವಳು ಯಾವ ರೀತಿ ಮಗಳನ್ನ ತನ್ನ ಹೆತ್ತ ಮಗಳನ್ನೇ ಬೇರೆಯವರಿಗೆ ಒಂದು ಇದು ಮಾಡೋಕ್ಕೆ ಹೊರಟಿದ್ದಾಳೆ. ಆಮೇಲೆ ಕುಡಿದು ಗಾಡಿ ಓಡಿಸ್ಬಾರ್ದು, ಈ ಥರ ಸಾಕಷ್ಟು ಕಂಟೆಂಟ್ಗಳನ್ನ ಆಕೆ ಒಂದೇ 30 ನಿಮಿಷದಲ್ಲಿ ಕಿರುಚಿ ತೋರಿಸಿದ್ದಾರೆ. ಇದು ಅದ್ಭುತವಾಗಿ ಸಿನಿಮಾ ಮುಂದೆ ಆಗಲಿ, ಆಕೆ ಇನ್ನೂ ಸಕ್ಸಸ್ ಸಿಗಲಿ. ಆಮೇಲೆ ಏನು ಪ್ರಥಮವಾಗಿ ನಮ್ಮ ವರ್ಮ ಅವರ ಫ್ಯಾಮಿಲಿ 5 ಜನ ಅವರು ಅಣ್ಣ ತಮ್ಮದಿದ್ದಾರೆ ಅಂತ ಹೇಳಿದ್ದಾರೆ. 5 ಜನಕ್ಕೂ ಪಂಚಪಾಂಡವರು ಈ ಮಹಾಭಾರತದ ಯಶಸ್ಸು ಸಿಕ್ಕಿದಂಗೆ ಅವ್ರಿಗೆ ಯಶಸ್ಸು ಸಿಗಲಿ, ಅವರ ಏನು ಅಜರಾಮರವಾಗಿ ಚಿತ್ರರಂಗ ಉಳಿಯಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇವತ್ತು ನಿರ್ಮಾಪಕರು ಉಳಿದ್ರೆ ಖಂಡಿತ ಚಿತ್ರರಂಗ ಉಳಿಯುತ್ತೆ. ಸಾಕಷ್ಟು ಜನ ನಿರ್ದೇಶಕರಾಗಿರ್ಬೋದು, ತಂತ್ರಜ್ಞರಾಗಿರ್ಬೋದು, ಕಲಾವಿದರಾಗಿರ್ಬೋದು, ಎಲ್ರಿಗೂ ಒಂದು ಕೆಲಸ ಸಿಗುತ್ತೆ. ಹಾಗಾದರೆ ಈ ಸಿನಿಮಾ ಯಶಸ್ಸು ಸಿಗಲಿ, ಒಳ್ಳೆಯ ಹೆಸರು ಬರಲಿ ನಿರ್ದೇಶಕಿ ಗೌರಿಶ್ರೀ ಅವರಿಗೆ ಹಾಗೂ ವರ್ಮ ಅವರಿಗೆ. ಆಮೇಲೆ ಯಶವಂತ್ ಹೀರೋ ಯಶವಂತ್ ಕೂಡ ಅದ್ಭುತ ಮಾಡಿದ್ದಾನೆ. ಆಕ್ರೋಶನ ಲಾಸ್ಟಲ್ಲಿ ತುಂಬ ಅದ್ಭುತ ತೋರಿಸಿದ್ದಾನೆ. ತನ್ನ ಸಿಟ್ಟನ್ನು, ಕೋಪನ, ತನ್ನ ಒಡಲೇ ಇದ್ದಿದ್ದ ಒಂದು ಕೋಪನ ಅದ್ಭುತವಾಗಿ ತೋರಿಸಿದ್ದಾನೆ. ಆ ಯಶಸ್ಸು ಸಿಗಲಿ ಯಶವಂತಿಗೆ ಅಂತ ಹೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ನಾನು ಭಾಗ್ಯಶ್ರೀ. ಈ ಸಿನಿಮಾ ನೋಡಿದಾಗ ನನಗೆ ಎಷ್ಟು ಖುಷಿ ಆಯಿತು ಗೊತ್ತಾ. ಆಕ್ರೋಶ, ನಮಗೆ ಯಾರಾದರೂ ಏನಾದರೂ ಅಂದರೆ ಎಂತಹ ಸಿಟ್ಟು ಬರುತ್ತೆ, ಎಷ್ಟು ಆಕ್ರೋಶ ಆಗುತ್ತೆ. ಆದರೆ ನನ್ನ ಪಾತ್ರ ಮಲ್ತಾಯಿ ಪಾತ್ರ ಅಂದರೆ ಯಾವಾಗಲೂ ಕೆಟ್ಟವಳೆ. ಕೆಟ್ಟದು ಅಂದರೆ ಒಂಥರ ನಮಗೆ ಅಸಹ್ಯ ಆಗತ್ತೆ ಅಂಥ ಪಾತ್ರ ಮಾಡಿದ್ದೀನಿ. ಆ ಪಾತ್ರನ ನಮ್ಮ ಗೌರಿಶ್ರೀ ನಿರ್ದೇಶನ ಮಾಡಿದ್ದಾರೆ. ಅಷ್ಟು ಕೆಟ್ಟ ಪಾತ್ರ ಮಾಡಿಸಿದ್ದಾರೆ. ಯಾರಾದರೂ ಆಚೆ ಹೋದರೆ ಹೊಡಿತಾರೋ ಏನೋ ಅಂತ ನನಗೆ ಭಯ ಆಗುತ್ತೆ. ಅಷ್ಟು ಕೆಟ್ಟದಾಗಿ ಪಾತ್ರ ಮಾಡಿದ್ದೀನಿ. ದಯವಿಟ್ಟು ಅದು ಪಾತ್ರ ಮಾತ್ರ, ಇನ್ನೇನೂ ಅಲ್ಲ. ಗೌರಿಶ್ರೀ ನನ್ನ ಒಳ್ಳೆ ಸ್ನೇಹಿತೆ, ನನ್ನ ಒಳ್ಳೆ ತಂಗಿ. ನನಗೆ ಅವಳ ಪಿಕ್ಚರಲ್ಲಿ ಆಲ್ಮೋಸ್ಟ್ ನಾನು ಇದ್ದೇ ಇರ್ತೀನಿ. ಅವಳಿಗೆ ನೀವೆಲ್ಲರೂ ಈ ಸಿನಿಮಾ ನೋಡಿ ಎಲ್ಲರೂ ಅವ್ರಿಗೆ ಆಶೀರ್ವಾದ ಮಾಡಿ. ಮತ್ತು ನಮ್ಮ ಹೊಸ ಹುಡುಗ ಯಶವಂತ್, ಅವನು ಹೀರೋ, ಅವನು ಆಕ್ರೋಶ ಲಾಸ್ಟಲ್ಲಿ ನನ್ನ ಕಡಿಯೋ ಸೀನ್ ಇದೆಯಲ್ಲ, ಅದ್ಭುತವಾಗಿ ಮಾಡಿದ್ದಾನೆ. ಇದೇ ಥರ ಅವನು ಇನ್ನೂ ಚೆನ್ನಾಗಿ ಮಾಡಬೇಕು, ಅದು ಮಾಡ್ತಾನೆ. ಅವನಿಗೆ ಆಸೆ ಇದೆ, ಮಾಡಬೇಕು ಅನ್ನೋ ಹಂಬಲ ಇದೆ, ఖండిత మాడే ಮಾಡ್ತಾನೆ. నమస్ಕಾರ. ఆక్రోశ సినిమా చాలా బాగుంది, చూసాము. ఇది మా అబ్బాయి హీరోగా చేశాడు, చాలా బాగా యాక్ట్ చేయించారు. మాకు కూడా నమ్మబుద్ధి కావట్లేదు అంత బాగా చేశారని. మేడం గారికి చాలా థ్యాంక్ యూ, డైరెక్టర్ మేడం గారికి. అలాగే మా బ్రదర్ కూడా ఆయన దగ్గర నుండి బాగా చూసుకున్నారు. మేము కూడా ఫస్ట్ టైం మా మదర్ వచ్చి హోస్పేట, ఆమెది. మా ఫాదర్ది గుల్బర్గా. అయినా కానీ వాళ్ళు ఎప్పుడో వచ్చేసి ఇక్కడ ఆంధ్రాలో సెటిల్ అయిన అవడం వల్ల మాకు తెలుగే వస్తుంది, కానీ కన్నడ రావట్లేదు. కానీ కన్నడ పైన అభిమానం బాగుంది. అభిమానంతోనే మా అబ్బాయిని తీసుకొని చేయించారంటే చాలా గ్రేట్ఫుల్గా ఫీల్ అవుతున్నాము. థ్యాంక్ యూ. ನಮಸ್ಕಾರ. ಈಗಷ್ಟೇ ನಾವು ಆಕ್ರೋಶ ಅಂತ ಶಾರ್ಟ್ ಮೂವಿ ನೋಡಿದ್ವಿ. ಹೊಸ ಪರಿಚಯ ಯಶವಂತ್ ಅಂತ ನಮ್ಮ ಭಾವನ ಮಗನೇ ಮಾಡಿರೋದು. ಫಸ್ಟ್ ಅಟೆಂಪ್ಟ್ ಅವನು ಮಾಡ್ತಿರೋದು. ಎಲ್ಲರೂ ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಿ ಮಾಡಿದ್ದಾನೆ. ಹಾಗೆ ಗೌರಿಶ್ರೀ ಮೇಡಮ್ ಡೈರೆಕ್ಟ್ ಮಾಡಿರೋದು. ಎಲ್ಲ ಕಂಟೆಂಟು ಇನ್ವಾಲ್ವ್ ಮಾಡಿ ಅದನ್ನು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಹಾಗೆ ಪ್ರೊಡ್ಯೂಸರ್ ಜಗದೀಶ್ ವರ್ಮಾ ಅವರು. ಎಲ್ಲರೂ ಇದು ಹೊಸ ಸಿನಿಮಾ ಆಗಿರೋದ್ರಿಂದ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿ ಬಂದಿದೆ. ಹೀಗೆ ಇನ್ನು ಮುಂದೆ ಬರೋ ಚಲನಚಿತ್ರಗಳಲ್ಲಿ ಅವನು ನಟನೆ ಮಾಡಬೇಕು ಅಂತ ಇಷ್ಟ ಇದೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಜಸ್ಟ್ ನಾವು ಆಕ್ರೋಶ ಮೂವಿ ನೋಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಡೈರೆಕ್ಟರ್ ಆದ ಗೌರಿಶ್ರೀ ಮೇಡಮು ಡೈರೆಕ್ಟ್ ಮಾಡಿರೋ ಅಂಥ ಮೂವಿ ಇದೆ. ನಮ್ಮ ಅಣ್ಣನ ಮಗನಾದ ಯಶವಂತ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದರು. ಆ್ಯಕ್ಟ್ ಮಾಡೋದಕ್ಕೂ ಸಪೋರ್ಟ್ ಮಾಡಿರೋ ಡೈರೆಕ್ಟರ್ ಗೌರಿಶ್ರೀ ಮೇಡಮ್ಗೂ ತುಂಬ ಥ್ಯಾಂಕ್ಸ್. ಎಲ್ಲರೂ ಆಕ್ರೋಶ ಮೂವಿ ನೋಡಿ ಸಪೋರ್ಟ್ ಮಾಡಿ, ನಮ್ಮ ಅಣ್ಣನ ಮಗದ ಯಶವಂತಗೆ ಸಪೋರ್ಟ್ ಮಾಡಿ ಅಂತ ನೋಡಿ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಆಕ್ರೋಶ ಸಿನಿಮಾ ತುಂಬ ಚೆನ್ನಾಗಿತ್ತು. ಮೇನ್ಲಿ ಡೈರೆಕ್ಟರ್ ಆ್ಯಂಡ್ ಸ್ಕ್ರೀನ್ ಪ್ಲೇ ಆ್ಯಂಡ್ ಬೇಸಿಕ್ಲಿ ಐ ಸಾ ದ ಮೂವಿ ಬಿಕಾಸ್ ಆಫ್ ಯಶ್, ನನ್ನ ಫ್ರೆಂಡು.
ಕಾಲೇಜಲ್ಲಿ ತುಂಬ ಬೇಸಿಕ್ಲಿ ಹಿಸ್ ಪರ್ಸ್ನಾಲಿಟಿ ಬಿಟ್ಟು ಹಿ ಹ್ಯಾಸ್ ಡನ್ ನೈಸ್ ಆ್ಯಕ್ಟಿಂಗ್. ಲಾಸ್ಟ್ ದ what is this chucho part, yes, that was fantastic. And the bloodsheds ರಕ್ತ ಬರೋದಾಗಲಿ ಅವನ ಎಕ್ಸ್ಪ್ರೆಷನ್ ಆಗಲಿ ತುಂಬ ಚೆನ್ನಾಗಿತ್ತು. ಸೊ ಯು ಮಸ್ಟ್ ಸಪೋರ್ಟ್ ಆಕ್ರೋಶ, ಆಮೇಲೆ ಅವನ ಆ್ಯಕ್ಟಿಂಗು ಅಷ್ಟೇ. ಥ್ಯಾಂಕ್ ಯು. ಓಕೆ, ಆಕ್ರೋಶ ಮೂವಿ ಈಗ ಜಸ್ಟ್ ನೋಡಿದ್ದೀವಿ, ತುಂಬ ಚೆನ್ನಾಗಿದೆ. ಡೈರೆಕ್ಷನ್ ಚೆನ್ನಾಗಿದೆ, ಎಲಿಮೆಂಟ್ಸ್ ಚೆನ್ನಾಗಿದೆ. ಸ್ಟಾರ್ಟಿಂಗ್ ಟೈಟಲ್ ಕಾರ್ಡಲ್ಲೇ BGM ಚೆನ್ನಾಗಿತ್ತು, ಅಲ್ಲಿಂದನೇ ಎಂಗೇಜಿಂಗ್ ಆಗಿದೆ. ಸೊ ಚೆನ್ನಾಗಿ ಮಾಡಿದ್ದಾರೆ. ಸಣ್ಣ ಪುಟ್ಟ ಆ ಕಡೆ ಇದು ಇರುತ್ತೆ, ಫಸ್ಟ್ ಅಟೆಂಪ್ಟು ಇಂಪ್ರೂವ್ ಆಗಿ ನೆಕ್ಸ್ಟ್ ಮೂವಿ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಚೆನ್ನಾಗಿದೆ, నైస్ అటెంప్ట్, గుడ్ అటెంప్ట్. ఇప్పుడే ఆక్రోష సినిమా చూసాం. నాకైతే చాలా నచ్చింది. కొన్ని చోట్ల కొన్ని లిప్ సింక్ కానీ అవి కొన్ని మిస్ అయ్యాయి, బట్ కానీ నెక్స్ట్ బాగా చేశారు. అంటే ఫస్ట్ పార్ట్ అయినా ఫస్ట్ ఒక 2 minutes అట్లా, తర్వాత బాగా చేశారు. ఇంకా డైరెక్షన్ కూడా చాలా బాగుంది. యాక్టింగ్ అయితే ఇంకా సూపర్. నేను కూడా ఇంకా వేరే వాళ్ళు ఎవరినైనా చూడమని కూడా సపోర్ట్ చేస్తాను. అంతే. ಮೂವಿ ಇವಾಗಲೇ ನೋಡಿದ್ವಿ, ಚೆನ್ನಾಗಿದೆ. ಫಸ್ಟ್ ಅಟೆಂಪ್ಟ್ ಆಗಿರೋದ್ರಿಂದ ಚೆನ್ನಾಗಿ ಮಾಡಿದ್ದಾರೆ. ಡೈರೆಕ್ಟರ್ ಗೌರಿ ಮೇಡಮ್ ಅವರು ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್ ಹೇಳಿ. ಆಲ್ ದಿ ಬೆಸ್ಟ್. ಆಲ್ ದಿ ಬೆಸ್ಟ್. So here I came for my friend Yashwant today, and he is my childhood friend from past some, I think 10 years. It's already 10 years, I guess. So he was like trying. I know how much passionate he was about the movie and the cinema, and we all can see, I think, today, like how much he struggled and how much he put effort on this movie. So and talking about the movie today, and actually I'm not a Kannada guy, so and we were all screaming. Most of my friends are not even Kannada. We were all screaming in this theater here. Even though we partially understood the movie, that means like how much the emotion had really worked. So it's a good movie. Like I think director has given my friend a very good opportunity. Thank you, ma'am. And yeah.